ಅಣೆಕಟ್ಟಿನ 19ನೇ ಕ್ರಸ್ಟ್ ಗೇಟ್ ಕಾರ್ಯಾಚರಣೆ ಯಶಸ್ವಿ. ತುಂಗಭದ್ರಾ ಅಣೆಕಟ್ಟಿನ 19ನೇ ಗೇಟ್ಗೆ 5 ಸ್ಟಾಪ್ ಲಾಗ್ ಎಲಿಮೆಂಟ್ಗಳನ್ನು ಒಂದರ ಮೇಲೊಂದರಂತೆ ಯಶಸ್ವಿಯಾಗಿ ಜೋಡಿಸಲಾಯಿತು. ಈ 5 ಎಲಿಮೆಂಟ್ಗಳು 4 ಅಡಿ ಎತ್ತರ ಮತ್ತು 60 ಅಡಿ ಉದ್ದದ ಅಳತೆಯನ್ನು ಹೊಂದಿರುತ್ತವೆ. 19ನೇ ಗೇಟ್ ಕೊಚ್ಚಿ ಹೋದ ದಿನದಿಂದ ಈ ಗೇಟ್ನಿಂದ ಸುಮಾರು 30 ರಿಂದ 40 ಸಾವಿರ ಕ್ಯೂಸೆಕ್ಸ್ ನೀರು ಪೋಲಾಗುತ್ತಿದ್ದ ನೀರು ಪ್ರಸ್ತುತ ಸುಮಾರು 100 ಕ್ಯೂಸೆಕ್ಸ್ಗೆ ತಲುಪಿದೆ. ಇದನ್ನು ಸಹಿತ ನಿಲ್ಲಿಸುವ ಪ್ರಯತ್ನ ನಡೆಯುತ್ತಿದೆ. ಕಳೆದ ವಾರ ಜಲಾಶಯದಲ್ಲಿದ್ದ 105 ಟಿಎಂಸಿಯಲ್ಲಿ ಪ್ರಸ್ತುತ 71.05 ಟಿಎಂಸಿ ನೀರು ಉಳಿದಿದ್ದು ಸುಮಾರು 40 ಸಾವಿರ ಕ್ಯೂಸೆಕ್ಸ್ ಒಳಹರಿವಿದ್ದು, ಇದೇ ಪ್ರಮಾಣದಲ್ಲಿ 8 ರಿಂದ 10 ದಿನ ಮುಂದುವರೆದಲ್ಲಿ ಮತ್ತೊಮ್ಮೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಲಿದೆ. ಕಳೆದ 3 ದಿನಗಳಿಂದ ಗೇಟ್ ತಂತ್ರಜ್ಞ ಶ್ರೀ ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆ ರೈತರ ಮುಖದಲ್ಲಿ ಹರ್ಷ ತಂದಿದೆ. ಶ್ರೀ ಕನ್ನಯ್ಯ ನಾಯ್ಡು ಅವರು ಸದ್ಯ ಮುಚ್ಚಿರುವ ಹೊಸಪೇಟೆಯ ತುಂಗಭದ್ರಾ ಸ್ಟೀಲ್ ಪ್ರಾಡಕ್ಟ್ನಲ್ಲಿ ಐಟಿಐ ವಿದ್ಯಾರ್ಥಿಯೊಂದಿಗೆ ಕೆಲಸ ಪ್ರಾರಂಭಿಸಿ ಜನರಲ್ ಮ್ಯಾನೇಜರ್ವರೆಗೂ ಪದೋನ್ನತಿ ಪಡೆದು ನಿವೃತ್ತಿ ಹೊಂದಿದ ಗೇಟ್ ತಂತ್ರಜ್ಞಾನದಲ್ಲಿ ಅದಮ್ಯ ಜ್ಞಾನವನ್ನು ಪಡೆದಿರುವ ಪರಿಣಿತರಾಗಿದ್ದಾರೆ. ಸದ್ಯ ಹೈದರಾಬಾದ್ನಲ್ಲಿ ತಮ್ಮ ಸ್ವಂತ ಕಂಪನಿ ನಡೆಸುತ್ತಿದ್ದಾರೆ. ಇವರ ತಂಡದಲ್ಲಿ ಕಾರ್ಯಾಚರಣೆ ನಡೆಸಿದ ಸುಮಾರು 20 ರಿಂದ 25 ಸದಸ್ಯರು ಹೊಸಪೇಟೆಯ ಟಿಬಿ ಡ್ಯಾಂ ನಿವಾಸಿಗಳಾಗಿರುವುದು ವಿಶೇಷವಾಗಿದೆ. ಹಾಗೂ ಇವರುಗಳು ಗೇಟ್ ನಿರ್ವಹಣೆಯಲ್ಲಿ ನುರಿತವರಾಗಿದ್ದಾರೆ. ಭಾಳ ಖುಷಿ ಆಗುತ್ತೆ.